ನಮಸ್ತೆ, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ವಿದ್ಯಾ ಸದನದ ಕನ್ನಡ ಲಾಗ್ಸ್. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನಾ ಇಲ್ಲಿ ನಮ್ಮ ಊರಿಗೆ ಹೋಗಿದ್ದೆ, ಒಂದು 15 ದಿವಸ ಇದ್ದು ಬಂದೆ. ಬಂದ ದಿವಸ ಏನೂ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ, ಹಾಗೆ ಸುಸ್ತಾಗಿರುತ್ತೆ ಜರ್ನಿ ಮಾಡಿ. ಹಾಗೆ ಎಲ್ಲ ಊರಿಂದ ಕೊಟ್ಟು ಕಳಿಸಿದ್ದೆ. ಅಮ್ಮ ಎಲ್ಲ ಅಡುಗೆ ಕೂಡ ಇತ್ತು. ಅಮ್ಮ ರೊಟ್ಟಿ ಹೋಳಿಗೆ ಎಲ್ಲ ಕೊಟ್ಟಿದ್ದರು. ಹಾಗೆ ಆಂಟಿಯವ್ರ ಊರಿಗೆ ಹೋಗಿ ಬಂದ್ವಿ. ಅವರು ಶಿರಾ ಅದು ಮಾಡಿದ್ರಂತೆ. ಶಿರಾ ಹಾಗೆ ಸಾಂಬಾರು, ಜಿಲೇಬಿ, ಪಲ್ಯ ಎಲ್ಲ ಕೊಟ್ಟು ಕಳಿಸಿದ್ರು. ಅದೇ ಅವತ್ತಿನ ದಿನ ಎಲ್ಲ ಅಡುಗೆ ಇತ್ತು. ಊರಿಂದ ಬಂದ ದಿವಸ ಬೆಳಗ್ಗೆ ನನ್ನ ಮಗನ ಫಸ್ಟ್ ದಿನ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಹಾಗಾಗಿ ಬೇಗ ಎದ್ದು ಎಲ್ಲ ಫಸ್ಟು ಮನೆಯೆಲ್ಲ ಪೂಜೆ ಎಲ್ಲ ಮಾಡಿರಲಿಲ್ಲ ಒಂದು 15 ದಿವಸ. ನಮ್ಮ ಮನೆಯವರಾದರೂ ಏನು ಮಾಡ್ತಾರೆ, ಹಾಗೆ ಹೂವು ತೆಗ್ಸೋದು, ಹೂವು ತೆಗೆಯೋದು, ಹೂವು ಮುಡಿಸೋದು ಮಾಡ್ತಾರಲ್ವ. ಕೆಲ್ಸಕ್ಕೆ ಹೋಗೋ ಟೆನ್ಷನಲ್ಲಿ ಇರ್ತಾರೆ ಪಾಪ ಅವರು. ನಾನು ಫಸ್ಟ್ ಬಂದು ಜಳಕ ಎಲ್ಲ ಮಾಡಿಕೊಂಡು ಫಸ್ಟ್ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಹಾಗೆ ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 8:30 ಆಗಿತ್ತು. ಮಕ್ಕಳೇನೋ ಮಲಗಿದ್ರು. ಅವರು ಹೇಳೋ ಅಷ್ಟರಲ್ಲಿ ಬೇಗ ನಾಷ್ಟನೂ ಮಾಡ್ಕೊಳ್ಳೋಣ ಅಂದು ರೆಡಿ ಮಾಡ್ತಾಯಿದ್ದೆ. ಮಕ್ಕಳೇನು ಮಲಗಿದ್ದಾರೆ. ಇಲ್ಲಿ ಊರಿಂದ ತಂದ ಬಟ್ಟೆ ಏನೋ ಹಾಗೆ ಅದು ಜೋಡಿಸ್ಕೋಬೇಕು ಎಲ್ಲ. ಹಾಗೆ ಊರಿಂದ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೊಟ್ಟು ಕಳಿಸಿದ್ರು. ಬೇಗ ಈಗ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಕೊಬೇಕು. ಎಲ್ಲ ಕ್ಲೀನ್ ಮಾಡಿಕೊಂಡು ಮೆಂತ್ಯ ಸೊಪ್ಪು ರಾತ್ರಿ ಎಲ್ಲ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಹಾಲು ಕಾಯೋಕ್ಕೆ ಇಟ್ಕೊಂಡು ಪಾತ್ರೆ ಎಲ್ಲ ತೊಳೆದಿದ್ದಾವೆ, ಅವನ್ನೆಲ್ಲ ಜೋಡಿಸ್ಕೊಬೇಕು. ಎಲ್ಲ ಅಣಿ ಮಾಡಿಕೊಂಡು ಕುಕ್ಕರಿಗೆ ಹಾಕಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದಕ್ಕೆ ಇಟ್ಟೆ. ಟೈಮು ಆಗಿತ್ತಲ್ವ, ಹಾಗಾಗಿ ಅದೇನು ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅಷ್ಟರೊಳಗೆ ನಮ್ಮ ಮಗನೂ ಎದ್ದಿದ್ದ. ಅವ್ರ ಪಪ್ಪ ಅವನಿಗೆ ಹಲ್ಲುಜ್ಜಿ ರೆಡಿ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಪಲಾವ್ ಕೂಡ ರೆಡಿ ಆಯಿತು. ನಾನು ಈ ಪಲಾವ್ಗೆ ಒಗ್ಗರಣೆಗೆ ಪಲಾವ್ ಎಲೆ ಹಾಗೆ ಕರಿಬೇವು ಅಷ್ಟೇ ಹಾಕೋದು. ಹಾಕಿ ಮೆಂತ್ಯ ಸೊಪ್ಪನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆವಾಗ ಅರ್ಧ ಮೆಂತ್ಯ ಸೊಪ್ಪಿನ ಕಹಿ ಎಲ್ಲ ಹೋಗುತ್ತೆ. ಬಟಾಣಿ ನೈಟೇ ನೆನೆ ಹಾಕಿದ್ದೆ, ಅದನ್ನು ಹಾಕಿ ಮಸಾಲೆ ಏನು ರುಬ್ಬಿದ್ನೆಲ್ಲ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ರುಬ್ಬಿ ಹಾಕಿ ಅಕ್ಕಿ ತೊಳೆದು ಹಾಕಿದರೆ ಅದು ಮುಗೀತು. ನನ್ನ ಮಗನಿಗೂ ತಿನ್ನೋದಕ್ಕೆ ಹಾಕ್ಕೊಟ್ವಿ. ಅವ್ರ ಪಾಪ ತಿನ್ನಿಸ್ತಾಯಿದ್ರು. ಅವನಿಗಂದ್ರೂ ಏನು ಸಿಗಬಾರ್ದು ಬಾಯಿಗೆಲ್ಲ, ಎಲ್ಲ ಆರಿಸ್ಕೊಡ್ಬೇಕು. ಹಾಗಾಗಿ ಮಸಾಲೆ ಇದ್ದವೆಲ್ಲ ನಾನು ಮಿಕ್ಸಿ ಮಾಡೇ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಎಲ್ಲ ತಕ್ಕಂತ ಕೂರಬೇಕು ಅವ್ರಿಗೆ. ಹಾಗೆ ಇವ್ರದ್ದು ನಾಷ್ಟ ಎಲ್ಲ ಆಗೋ ಅಷ್ಟೊತ್ತಿಗೆ ನಾವು ಕೂಡ ರೆಡಿ ಆದ್ವಿ. ಮಗಳನ್ನ ಎಬ್ಬಿಸ್ಕೊಂಡು ಅವಳಿಗೂ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಎಲ್ಲರೂ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಫಸ್ಟ್ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಈಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನಮ್ಮ ಮಾವರಿಗೂ ಅಜ್ಜ ನೀನು ಬಾ ಕಳಿಸೋದಕ್ಕೆ ಅಂದರೆ ಹಠ ಮಾಡಿ ಅವ್ರ ಅಜ್ಜನ ಸಹಿತ ಕರ್ಕೊಂಡು ಬಂದಿದ್ದವನು. ಎಲ್ಲರೂ
ಹೋಗಿದ್ವಿ ಅವನ್ನ ಸ್ಕೂಲಿಗೆ ಕಳಿಸ್ಬರೋದಕ್ಕೆ. ಹಾಗೆ ಅವನ್ನ ಸ್ಕೂಲಿಗೆ ಕಳಿಸ್ಬಂದು ಫಸ್ಟ್ ಮನೆಯದ್ದು ಎಲ್ಲ ಬಟ್ಟೆ ಮಡ್ಚ್ಕೋಬೇಕು ಅಂದ್ಕೊಂಡಿದ್ದೆ. ಎಲ್ಲ ಒಂದೊಂದೇ ಸ್ಟೆಪ್ ತಕ್ಕೊಂಡು ಎಲ್ಲ ಬಟ್ಟೆನೂ ಕ್ಲೀನಾಗಿ ಮಡ್ಚಿಟ್ಕೊಂಡೆ. ಇಲ್ಲಿ ಮೇಲಿನ ಸ್ಟೆಪ್ ಎಲ್ಲ ನಮ್ಮ ಮನೆಯವರು ಇಟ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ನನ್ನ ಮಕ್ಕಳು ಇಬ್ಬರಿಗೂ ಇಟ್ಕೊಂಡಿರ್ತೀನಿ. ಈ ಬಾಕ್ಸಲ್ಲಿ ಸ್ವೆಟರು, ಟೋಪಿ ಈ ಥರ ಇಟ್ಕೊತೀನಿ. ಇಲ್ಲಿ ಈ ಕಡೆ ಉಳಿದಿರೋ ಬಾಕ್ಸಲ್ಲಿ ಟೀ ಶರ್ಟು, ಪ್ಯಾಂಟು ಈ ಥರದವೆಲ್ಲ ಇಟ್ಕೊಂಡಿರ್ತೀನಿ. ಕೆಳಗಿನ ಸ್ಟೆಪ್ಪಲ್ಲಿ ನನ್ನವೆಲ್ಲ ಜೋಡಿಸಿ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಟವಲ್ಸ್ ಈ ಥರ ಎಲ್ಲ ಇಟ್ಕೊಂಡಿರ್ತೀನಿ. ಎಲ್ಲ ಬಟ್ಟೆನೂ ಜೋಡ್ಸೋದು ಮುಗೀತು. ಹಾಗೆ ಊರಿಗೆ ಹೋದರೆ ಏನು ಮಿಕ್ಸ್ ಮಾಡಿದರೂ ಔಷಧಿ ಬಾಟಲ್ ಮಾತ್ರ ಮಿಕ್ಸ್ ಮಾಡೋಂಗಿಲ್ಲಲ್ವ ಮಕ್ಕಳಿಗೆ. ಅವನ್ನೆಲ್ಲ ತಗೊಂಡು ಹೋಗಿದ್ದೆ. ಅವನು ಎಲ್ಲ ಕ್ಲೀನಾಗೆಲ್ಲ ಜೋಡಿಸ್ಕೊಂಡೆ. ಏನಪ್ಪ ಎಷ್ಟು ಔಷಧಿ ಬಾಟ್ಲಿ ಇದು ಅಂದ್ಕೊಬೇಡಿ, ಎಲ್ಲ ರೀತಿಯೂ ಇಟ್ಕೊಂಡಿರ್ತೇನೆ ನಾನಂತೂ ಔಷಧಿನ. ಎಲ್ಲ ಪ್ರತಿಯೊಂದು ಔಷಧಿನೂ ಇಟ್ಕೊಂಡಿರ್ತೀನಿ. ಇಬ್ಬರು ಇದ್ದಾರಲ್ಲ, ಇಬ್ಬರಿಗೂ ಏನಾದರೂ ಶೀತ, ಕೆಮ್ಮು ಎಲ್ಲ ರೀತಿಯೂ ಇಟ್ಕೊಂಡಿರ್ತೀನಿ. ಒಂದೊಂದು ಟೈಮ್ ಕಿವಿ ನೋಯ್ತಾ ಇರುತ್ತೆ, ಆ ಥರದ್ದು ಇಟ್ಕೊಂಡಿರ್ತೀನಿ. ಎಲ್ಲ ಜೋಡಿಸಿ ಇಟ್ಕೊಳ್ಳೋಷ್ಟರಲ್ಲಿ ನನ್ನ ಮಗ ಬಂದು ಅದೇ ಬ್ಯಾಗ್ ಇಟ್ಟು ಅಲ್ಲೇ ಹೊರಗೆ ಆ ಕಡೆ ನಮ್ಮ ಮಾವರ ಮನೆಗೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದ್ರಲ್ಲಿ, ಮಂಜಣ್ಣ ಅಂತ. ಅವ್ರು ಬಂದು ಜಬರ್ದಸ್ತಿ ಓಡ್ ಬಂದ. ಇವ್ರು ನಮ್ಮ ಮನೆಯವ್ರ ಫ್ರೆಂಡು, ಬರ್ತಾ ಇರ್ತಾರೆ ಇವಾಗ ನಮ್ಮ ಮನೆಗೆ. ಡೈಲಿ ಒಂದ್ಸಲ ಆದರೂ ನಮ್ಮ ಮನೆಯವ್ರು ಮೀಟ್ ಆಗ್ತಾರೆ. ತುಂಬಾ ಕ್ಲೋಸ್ ಫ್ರೆಂಡ್ಸ್. ಹಾಗೆ ಜಬ್ಸೋದಕ್ಕೆ ಅವನು ಒಳಗೆ ಬಂದು ಬ್ಯಾಗ್ ತೆಗೆದಿಟ್ಟ. ಹಾಗೆ ಸಂಜೆ ಟೈಮ್ ಸ್ವಲ್ಪ ಪೇಟೆ ಹೋಗೋದಿತ್ತು. ಹೋಗಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳಿಗೂ ಕೂಡ ಓದಿಸೋಣ ಅಂದು ಓದಿಸ್ಕೊತ ಕೂತ್ಕೊಂಡಿದ್ವಿ. ಇವೆಲ್ಲ ಕಾರ್ಡ್ಸ್ ಇದ್ದಾವಲ್ಲ, ಇವನ್ನೆಲ್ಲ ನಮ್ಮ ಆಂಟಿ ಕೊಟ್ಟಿರೋದು. ನಮ್ಮ ತಂಗಿಯರಿಗೆಲ್ಲ ಅವರು ಬೇಬಿ ಸಿಟ್ಟಿಂಗ್ಗೆ ಹೋಗುವಾಗ ತಗೊಂಡಿದ್ರಂತೆ. ಹಾಗೆ ತೆಗೆದಿಟ್ಟು ಈಗ ನನ್ನ ಮಗಂಗೆ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತೆಲ್ಲ ಓದಿಸಿ ಅವ್ರನ್ನ ಮ್ಯಾಟ್ ಇದು ರ್ಯಾಟ್ ಇದು ಗುಡ್ಡ ಇದೇನು ಇಲ್ಲಿ ಗುಡ್ಡ ಅದು ಇಲ್ಲಿ ಗುಡ್ಡ ಇಲ್ಲಿ ಗುಡ್ಡ 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 ದೊಡ್ಡದೈತಲ್ಲ ಅಲ್ಲಿ ಇದು ಇದು ಉಯ್ಯಾಲೆ ನನ್ನ ಮಗಳಿಗಂತ ತಗೊಂಡಿರೋದು. ಇವನು ನಾ ಆಡ್ತಾನೆ ಎಂದು ಹಠ ಮಾಡಿ ಆಡ್ತಾ ಇದ್ದ. ಓಕೆ, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.
ಓಕೆ ಬಾಯ್, ಟೇಕ್ ಕೇರ್.